ಪೊಲೀಸ್ ಇಲಾಖೆ ಅಂದರೆ ಸಮಾಜವನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಇರುವಂತಹ ಒಂದು ತಂಡ. ಸದಾ ಕರ್ತವ್ಯದ ಒತ್ತಡದಲ್ಲಿ ಬಸವಳಿದಿರ್ತಾರೆ. ಅಂತಹ ಇಲಾಖೆಯ ಅಧಿಕಾರಿಗಳು ಸಾಮಾನ್ಯವಾಗಿ ದಿನನಿತ್ಯದ ಕಸರತ್ತುಗಳಲ್ಲಿ ಅಂದರೆ ವ್ಯಾಯಾಮ ಮಾಡುವುದರ ಮೂಲಕ ತನ್ನ ದೇಹದ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರೆ. ಆದರೂ ಅಂತಹ ಅಧಿಕಾರಿಗಳು ಕರ್ತವ್ಯದ ಸಮಯದಲ್ಲಿ ಹೃದಯಾಘಾತದಿಂದ ಜೀವ ಕಳೆದುಕೊಳ್ತಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ದುರಂತ. ಕೆಲವು ದಿನಗಳ ಹಿಂದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಣ್ಣೂರು ಪೊಲೀಸ್ ಠಾಣೆಯ ಉಪನಿರೀಕ್ಷಕ ನಾಜೀರ್ ಹುಸೇನ್ ಅವರು ಮ್ಯಾರಥಾನ್ ಓಟದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಜೀವ ಕಳೆದುಕೊಂಡಿದ್ದರು. ಅತ್ಯಂತ ದುಃಖದಾಯಕ ದುರಂತಮಯ ಘಟನೆ ಅದು. ಜಿಲ್ಲಾ ಎಸ್ ಪಿ ಹರಿರಾಮ್ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ಉಡುಪಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲವು ಸಿಬ್ಬಂದಿಗಳು ಒಂದು ವಿಶಿಷ್ಟ ಕಾರ್ಯ ಸಾಧನೆಗಾಗಿ ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಮ್ಯಾರಥಾನ್ ಹಮ್ಮಿಕೊಂಡಿದ್ದರು. ಆ ಮ್ಯಾರಥಾನ್ನಲ್ಲಿ ವಿವಿಧ ವಯೋಮಾನದ ಆರಕ್ಷಕ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಅದರಲ್ಲಿ ಭಾಗಿಯಾದವರಲ್ಲಿ ಕಣ್ಣೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಜೀರ್ ಹುಸೇನ್ ಕೂಡ ಒಬ್ಬರು. ಸುಮಾರು 52ರ ಹರೆಯದ ನಾಜೀರ್ ಹುಸೇನ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು. ಕಳೆದ 15 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸಬ್ ಇನ್ಸ್ಪೆಕ್ಟರ್ ಆಗುವ ಮೊದಲು ಸುಮಾರು 20 ವರ್ಷಗಳ ಕಾಲ ದೇಶ ಕಾಯುವ ಸೈನ್ಯದ ಭಾಗವಾಗಿದ್ದರು. ಅಲ್ಲಿಂದ ನಿವೃತ್ತಿ ಪಡೆದ ನಂತರ ಪೊಲೀಸ್ ಇಲಾಖೆಗೆ ನೇರ ನೇಮಕಾತಿ ಆಗಿದ್ದವರು. ಕಳೆದ 15 ವರ್ಷಗಳಿಂದ ಅವರು ಉಡುಪಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಇತ್ತೀಚೆಗೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಅಂದರೆ ಕಣ್ಣೂರು ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ರು. ಈ ಹಿಂದೆ ಕುಂದಾಪುರದಲ್ಲಿಯೂ ಕರ್ತವ್ಯ ನಿರ್ವಹಿಸಿದರು. ಜನಮೆಚ್ಚುಗೆ ಪಡೆದಂತಹ ಅಧಿಕಾರಿ. ಅವರು ಆರೋಗ್ಯವಾಗಿಯೇ ಇದ್ದರು. ಯಾವುದೇ ರೀತಿಯ ದುಷ್ಟ ಚಟಗಳು ಇರಲಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತುಬದ್ಧ ಜೀವನಕ್ಕೆ ಅವರು ಒಗ್ಗಿಕೊಂಡಿದ್ದರು. ಅಂತಹ ಅಧಿಕಾರಿ ಸಾರ್ವಜನಿಕರೊಂದಿಗೆ ಅತ್ಯಂತ ಸಂಯಮದಿಂದ ತಾಳ್ಮೆಯಿಂದ ವರ್ತನೆ ಮಾಡುತ್ತಿದ್ದರು. ಅವರು ತನ್ನ ಜೀವನದಲ್ಲಿ ಸೇನೆಯ ಶಿಸ್ತನ್ನು ಮೈಗೂಡಿಸಿಕೊಂಡಿದ್ದರು. ಅದೇ ಶಿಸ್ತನ್ನು ಪೊಲೀಸ್ ಇಲಾಖೆಯಲ್ಲೂ ಪಾಲಿಸುತ್ತಿದ್ದರು. ಠಾಣೆಗೆ ಬಂದಂತಹ ಅಶಕ್ತರಿಗೆ, ನೊಂದವರಿಗೆ ಕುಳ್ಳಿರಿಸಿ ಸಾಂತ್ವನ ಹೇಳಿ ಅವರಿಗೆ ಏನು ತೊಂದರೆ ಇದೆ ಎನ್ನುವುದನ್ನು ಕೂಲಂಕಷವಾಗಿ ಕೇಳಿಕೊಂಡು ಅದಕ್ಕೊಂದು ಪರಿಹಾರ ಸೂಚಿಸುತ್ತಿದ್ದರು. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಬೆಂಬಲ ನೀಡ್ತಾ ಇರಲಿಲ್ಲ. ಆದರೂ ಅವರು ಯಾರ ಮೇಲೂ ತನ್ನ ಪೊಲೀಸ್ ಗತ್ತನ್ನು ತೋರಿಸ್ತಿರಲಿಲ್ಲ. ಇಂತಹ ನಾಜೀರ್ ಹುಸೇನ್ ಅವರು ಅಸ್ತಂಗತರಾದಂತಹ ಸಂದರ್ಭದಲ್ಲಿ ಇಡೀ ಉಡುಪಿ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿ ಮತ್ತು ಅವರು ಸೇವೆ ಮಾಡಿದಂತಹ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ಜನರು ಮಮ್ಮಲ ಮರುಗಿದ್ದರು. ಒಳ್ಳೆಯ ಅಧಿಕಾರಿ ಅಕಾಲಿಕವಾಗಿ ಬಿಟ್ಟು ಹೋದರು ಅಂತೇಳಿ. ಸಾಮಾನ್ಯವಾಗಿ ಪೊಲೀಸರು ಸಾರ್ವಜನಿಕರಿಂದ ಮೆಚ್ಚುಗೆ ಗಳಿಸುವುದು ಅಪರೂಪ. ಯಾಕಂತ ಹೇಳಿದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಸಾರ್ವಜನಿಕರಿಗೂ ಯಾವುದೋ ಒಂದು ವಿಚಾರದ ಬಗ್ಗೆ ಘರ್ಷಣೆ ಸಂಭವಿಸಿರ್ತದೆ. ಅದು ಕಾನೂನು ಪಾಲನೆಯ ವಿಚಾರದಲ್ಲಿ ಅದು ಸಹಜವೂ ಹೌದು. ಆದ್ದರಿಂದಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರು ಸೌಹಾರ್ದಯುತವಾದ ಸಂಬಂಧವನ್ನು ತೋರಿಕೆಯ ಮಟ್ಟಿಗೆ ವ್ಯಕ್ತಪಡಿಸ್ತಾರೆ ಹೊರತು ಸಹಜವಾಗಿಯೇ ಅವರೊಂದಿಗೆ ಒಳ್ಳೆಯತನ ಅಂತ ಇರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಪೊಲೀಸರನ್ನು ಯಾವ ಕಾರಣಕ್ಕೂ ನಂಬುವಂತಿಲ್ಲ ಅಂತೇಳಿ. ಯಾಕಂತ ಹೇಳಿದರೆ ತಪ್ಪು ಮಾಡಿ ಪೊಲೀಸ್ ಅಧಿಕಾರಿಯ ಎದುರು ಹೋದರೆ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯವನ್ನು ಮರೆಯದೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಆದ್ದರಿಂದ ಪೊಲೀಸರೊಂದಿಗೆ ಸಾರ್ವಜನಿಕರು ಒಂದು ಡಿಸ್ಟೆನ್ಸನ್ನು ಇಟ್ಟುಕೊಂಡೇ ವ್ಯವಹಾರ ಮಾಡ್ತಾರೆ. ಆದರೆ ನಾಜೀರ್ ಹುಸೇನ್ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟಿದ್ದರೂ ಸಹ ಅವರ ಮನಸ್ಸನ್ನು ಸಹ ಗೆಲ್ಲುವಲ್ಲಿ
ಯಶಸ್ವಿಯಾಗಿದ್ದಂತಹ ಒಬ್ಬ ಅಧಿಕಾರಿ. ತನ್ನ 15 ವರ್ಷ ಸರ್ವಿಸಿನಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದರು. ಅವರು ಅನಿರೀಕ್ಷಿತವಾಗಿ ಹಸ್ತಾಂತರವಾದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಕುಂದಾಪುರ ತಾಲೂಕಿನ ಜನತೆ ತೋರಿದ ಪ್ರೀತಿ ಮಾತ್ರ ಅವರ ನಿಷ್ಪಕ್ಷಪಾತನದ ಸೇವೆಗೆ ಸಂದ ಗೌರವವಾಗಿದೆ. ಪೊಲೀಸ್ ಅಧಿಕಾರಿಗಳು ಈ ರೀತಿ ಅಚಾನಕ್ ರೀತಿಯಲ್ಲಿ ಮೃತಪಟ್ಟ ಘಟನೆಗಳು ಈ ಹಿಂದೆ ನಡೆದಿದೆ. ಕೆಲವು ವರ್ಷಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿ ಎನ್ನುವ ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಎನ್ ಗುರುರಾಜ್ ಅಂತ ಹೇಳಿ ಅವರ ಹೆಸರು. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಪೊಲೀಸ್ ಠಾಣೆಗಳಲ್ಲಿ ಅವರು ಕರ್ತವ್ಯ ನಿರ್ವಹಿಸಿದರು. ಅದು ಸಹ ಅತ್ಯಂತ ಪ್ರಮುಖ ಠಾಣೆಗಳಲ್ಲಿ ಅವರು ಕರ್ತವ್ಯ ನಿರ್ವಹಿಸಿದರು. ಗಡಿಭಾಗದ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುವುದು ಅಂತ ಹೇಳಿದರೆ ಸುಲಭದ ಮಾತಲ್ಲ. ಆದರೆ ಗುರುರಾಜ್ ಅವರು ಅಂಥ ಗಡಿಭಾಗದ ಠಾಣೆಗಳಾದ ವಿಟ್ಲ, ಉಳ್ಳಾಲ, ಬೆಳ್ತಂಗಡಿ, ಶಿರುವ ಇಂತಹ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಕೊನೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ವರ್ಗಾವಣೆಯಾಗಿದ್ದರು. ಅಲ್ಲಿನ ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಉತ್ತಮ ರೀತಿಯಲ್ಲಿ ಸ್ನೇಹಿತರನ್ನು ಹೊಂದಿದ್ದಂತಹ, ಉತ್ತಮ ರೀತಿಯಲ್ಲಿ ಕರ್ತವ್ಯವನ್ನು ಮಾಡಿದಂತಹ ಗುರುರಾಜ್ ಅವರು ಹಲವು ಪ್ರಕರಣಗಳನ್ನು ಭೇದಿಸಿದಂತಹ ಧೀಮಂತ ಅಧಿಕಾರಿ. ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದರೂ ಅವರದೊಂದು ಹೆಸರನ್ನು ಅಲ್ಲಿ ಬಿಟ್ಟು ಹೋಗಿದ್ದಂಥವು. ಅಂತಹ ಗುರುರಾಜ್ ಅವರು ಆರೋಗ್ಯವಂತರಾಗಿದ್ದರು. ಸತತವಾಗಿ ಪೊಲೀಸ್ ಕೆಲಸದಲ್ಲಿ ಯಾವುದೇ ಆಯಾಸ ಇಲ್ಲದೆ ದುಡಿಯುತ್ತಿದ್ದರು. ಆದರೂ ಅವರು ಲಿಂಗದಲ್ಲಿ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಚೇರಲ್ಲಿ ಇರುವಾಗಲೇ ಹೃದಯಾಘಾತದಿಂದ ನಿಧನರಾದರು. ಕೆಲವು ದಿನಗಳ ಹಿಂದೆ ಮಂಗಳೂರಿನಲ್ಲೂ ಸಹ ಒಂದಿಬ್ಬರು ಪೊಲೀಸ್ ಸಿಬ್ಬಂದಿಗಳು ಇದೇ ರೀತಿಯಾಗಿ ಅಚಾನಕ್ ರೀತಿಯಲ್ಲಿ ಮೃತಪಟ್ಟಿದ್ದಾರೆ. ಹಲವು ವರ್ಷಗಳ ಹಿಂದೆ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಎಸ್.ಜೆ. ಮರಿಯಪ್ಪ ಅಂತ ಹೇಳಿ, ಅವರ ಮಗ ಆ್ಯಂಟನಿ ಮರಿಯಪ್ಪ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ DCF ಆಗಿದೆ. ಬಂಟ್ವಾಳದಲ್ಲಿ ಒಳ್ಳೆಯ ಕೆಲಸ ಮಾಡಿದವರು. ಆಗ ಸೂರಪ್ಪ ಶೆಟ್ಟಿ ಎಂಬುವರು ಬಂಟ್ವಾಳದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ಮರಿಯಪ್ಪ ಅವರಿಗೆ ಸಣ್ಣ ಆರೋಗ್ಯ ಸಮಸ್ಯೆ ಇತ್ತು. ಆದರೆ ಅದನ್ನು ಅವರು ತೋರ್ಪಡಿಸ್ತಾ ಇರಲಿಲ್ಲ. ಮಂಗಳೂರಿನ ವೈದ್ಯರೊಬ್ಬರಲ್ಲಿ ಅವರು ಪರೀಕ್ಷೆ ಮಾಡಿದಾಗ 1-2 ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಬೇಕು, ನಂತರ ಅದರ ಪರಿಣಾಮ ಏನಂತ ತಿಳಿಸ್ತೇವೆ ಅಂತ ಹೇಳಿತ್ತು. ಆದರೆ ಠಾಣಾ ಕರ್ತವ್ಯದ ಒತ್ತಡದಿಂದ ಅವರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಆಗಿನ SP M.R. ಪೂಜಾರ್ ಅವರಲ್ಲಿ ವಿನಂತಿಸಿಕೊಂಡು ಸರ್ ಹೀಗೆ ಮೆಡಿಕಲ್ ಲೀವ್ ಬೇಕು ಅಂತ ಹೇಳಿ 2 ದಿನಗಳ ಮಟ್ಟಿಗೆ ಮೆಡಿಕಲ್ ಲೀವ್ ತಗೊಂಡು ಹೋಗಿ ಮಂಗಳೂರಿನ ಸಿಟಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿತ್ತು. ಕೇವಲ 2 ದಿನದಲ್ಲಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ವಾಪಸ್ ಬರ್ಬೋದು ಎನ್ನುವಂಥ ನಿರೀಕ್ಷೆ ಅವರಿಗೆ ಇತ್ತು. ಅವರು ಅಡ್ಮಿಷನ್ ಆದ ದಿವಸವೇ ಮಂಗಳೂರು SP ಕಚೇರಿಯಲ್ಲಿ ತಿಂಗಳ ರಿವ್ಯೂ ಮೀಟಿಂಗ್ ಇತ್ತು. ಕ್ರೈಮ್ ರಿವ್ಯೂ ಅಂತ ಹೇಳ್ತೇವೆ. ಪ್ರತಿ ತಿಂಗಳು SP ಸಾಹೇಬರು ಒಂದು ಕ್ರೈಮ್ ರಿವ್ಯೂ ಮೀಟಿಂಗ್ ಮಾಡ್ತಾರೆ. ಆಗ ಇಡೀ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಅಂದರೆ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರು, DSP ಆ ರಿವ್ಯೂ ಮೀಟಿಂಗಲ್ಲಿ ಇರಬೇಕು. ಆ ತಿಂಗಳಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳ ಕಡತಗಳ ಸಹಿತ ಅಧಿಕಾರಿಗಳು ಆ ಮೀಟಿಂಗಿಗೆ ಬರಬೇಕು. ಆ ಕಡತಗಳನ್ನು ಅವರು ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ಅದರ ತನಿಖೆ ಯಾವ ಹಂತದಲ್ಲಿದೆ, ಮುಂದೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಸೂಚನೆಗಳನ್ನು ಕೊಡ್ತಾರೆ. ಅಂತಹ ರಿವ್ಯೂ ಮೀಟಿಂಗಲ್ಲಿ ಇದ್ದಾಗಲೇ SP ಅವರು ಬಂಟ್ವಾಳ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಸೂರಪ್ಪ ಶೆಟ್ಟಿ ಅವ್ರದ್ದು ಕೇಳಿದ್ರು, ಏನು ರೀ ನಿಮ್ಮ ಸಬ್ ಇನ್ಸ್ಪೆಕ್ಟ್ರು ಮೆಡಿಕಲ್ ಲೀವಲ್ಲಿ ಹೋಗಿದ್ದಾರೆ, ಏನು ಅವರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇದೆಯಾ ಅಂತೇಳಿ. ಅಷ್ಟೊತ್ತಿಗೆ ಸೂರಪ್ಪ ಶೆಟ್ಟಿ ಅವರು ಹೇಳಿದರು, ಇಲ್ಲ ಅವರಿಗೆ ಅಂಥ ಸಮಸ್ಯೆ ಏನಿಲ್ಲ, ಲವಲೇವಿಕೆಯಿಂದ ಇದ್ದರು. ಒಂದು HBD ಅಂದರೆ ಹೌಸ್ ಬ್ರೇಕಿಂಗ್ ಥೆಫ್ಟ್ ಕೇಸನ್ನು ಡಿಟೆಕ್ಟ್ ಮಾಡಲಾಗಿದೆ, ಅದರ ಇನ್ವೆಸ್ಟಿಗೇಷನಲ್ಲಿ ಇದ್ದರು ಅಂತ, ಆರೋಗ್ಯ ಸಂಬಂಧಿ ಸಮಸ್ಯೆ ಇರಲಿಲ್ಲ ಅಂತ ಹೇಳಿದರು. ಯಾವುದೋ ಬೇರೆ ಕಾರಣಕ್ಕಾಗಿ ರಜೆ ಹಾಕಿರ್ಬೇಕಂತ ಸೂರಪ್ಪ ಶೆಟ್ಟಿ ಅವರಿಗೂ ಗೊತ್ತಿಲ್ಲ, ಅವರು ಹೋಗಿ ಮಂಗಳೂರಿನ ಸಿಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ. ಆಗ ಮೀಟಿಂಗ್ ನಡೀತಿದ್ದಂತೆ ಸಿಟಿ ಹಾಸ್ಪಿಟ್ಲಿಂದ ನೇರವಾಗಿ SP ಕಚೇರಿಗೆ ಕರೆ ಬಂತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ S.J. ಮರಿಯಪ್ಪನವರು ಇನ್ನಿಲ್ಲ ಎನ್ನುವ ಸುದ್ದಿ. ದಡಕ್ಕನೆ ಎದ್ದಂತಹ M.R. ಪೂಜಾರವರು ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ ಹೀಗೆ ಆಗಿದೆ, ಇಮಿಡಿಯೇಟು ಹಾಸ್ಪಿಟ್ಲಿಗೆ ಹೋಗುವಂತ ಹೇಳಿ ಹಾಸ್ಪಿಟ್ಲಿಗೆ ಹೋದರು. ಅಲ್ಲಿನ ಫಾರ್ಮಾಲಿಟೀಸನ್ನೆಲ್ಲ
ಮುಗಿಸಿದರು. ಅವರ ಪತ್ನಿ ಮಕ್ಕಳೆಲ್ಲ ಮಂಗಳೂರಲ್ಲಿ ಇದ್ದರು. ನಂತರ ಮೃತದೇಹವನ್ನು ಡಿಯರ್ ಗ್ರೌಂಡಿಗೆ ತರಲಾಯಿತು. ಗೌರವ ರಕ್ಷೆ ನೀಡಿ ನಂತರ ಅವರ ಹುಟ್ಟೂರಾದ ಹಾಸನಕ್ಕೆ ಕಳುಹಿಸಲಾಯಿತು. ಹೀಗೆ ಕರ್ತವ್ಯದಲ್ಲಿದ್ದಂತಹ ಅಧಿಕಾರಿಗಳು ಸಹಜ ರೀತಿಯಲ್ಲಿಯೇ ಇದ್ದರೂ ಸಹ ಅವರ ಆಂತರಿಕ ಬೇಗುದಿಯನ್ನು ಅವರು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಕೆಲವು ದಿನಗಳ ಹಿಂದೆ ಆಗಲಿದ್ದಂತಹ ನಾಜೀರ್ ಹುಸೇನ್ ಅವರಿಗೆ ಯಾವುದೇ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಇರಲಿಲ್ಲ. ದಿನನಿತ್ಯ ವ್ಯಾಯಾಮ ಮಾಡ್ತಿದ್ದರು, ದಿನನಿತ್ಯ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಯಾವುದೇ ಒತ್ತಡಗಳು ಇದ್ದರೂ ಸಹ ಅದನ್ನು ಸಾರ್ವಜನಿಕವಾಗಿ ತೋರ್ಪಡಿಸಿಕೊಳ್ತಾ ಇರಲಿಲ್ಲ. ಇದೇ ರೀತಿ ಬೇರೆ ಅಧಿಕಾರಿಗಳು ಸಹ ಕರ್ತವ್ಯ ಸಹ, ಆದರೆ ಕರ್ತವ್ಯದ ಒತ್ತಡಗಳು ಅವರ ದೇಹದ ಮೇಲೆ, ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಂತೂ ಸತ್ಯ.